ಇನ್ನೂ ನಿದ್ದೆ ಇದೆಯಾ ನಿನಗೆ? ನಿದ್ದೆ ಇದ್ದಾರೆ. ಯಾವಾಗ ನೋಡಿದ್ರು ನೀರು ಫುಲ್ ಇರುತ್ತೆ. ಸಂಪಿಗೆ ಹೂವು ನೋಡ್ರಿ, ಅಜ್ಜಿ ಮಾರ್ಕೊಂಬಂದಿದ್ದಾರೆ. 1 ರೂಪಾಯಿಗೆ ಒಂದು. ಸ್ವಲ್ಪ ಕೊಬ್ಬರಿನೇ ಜಾಸ್ತಿ ಹಚ್ಕೊಂಡು ಕಟ್ ಮಾಡಬೇಕು. ಶಾರ್ಟ್ಸ್ ವಿಡಿಯೋ ಮಾಡೋಕ್ಕೆ ರೆಡಿ ಆಗಿದ್ದಾರೆ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಜಸ್ಟ್ ಬೆಳಗ್ಗೆ ಎದ್ದಿದ್ದೀವಿ. ವಿಹಾನು ಎದ್ದು ಕೂತ್ಕೊಂಡಿದ್ದಾನೆ. ಏನಪ್ಪ ಅಲ್ಲುಜ್ಜಿ ಮುಖ ತೊಳೆದು ತಿಂಡಿ ತಿಂದು ಬೇಗ ರೆಡಿ ಆಗ್ತೀಯಾ? ಸ್ನಾನ ಮಾಡಿ ಹೋಗಬೇಕು. ಮತ್ತು ಇಂಜೆಕ್ಷನ್ ಮಾಡಿಸಿದ್ರೆ ಒಂದು 3 ಡೇಸ್ ತನಕ ಸ್ನಾನ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಸ್ನಾನ ಮಾಡಿ ಬೇಗ ರೆಡಿ ಆಗಬೇಕು. ಅಜ್ಜಿ ನೀರು ಹಾಕ್ತಾ ಇದ್ದಾರೆ. ಇಲ್ಲೆಲ್ಲ ಹೋಲ್ ಆಗಿತ್ತು ಅಂತ ಹೇಳ್ಬಿಟ್ಟು ಸಿಮೆಂಟ್ ಹಾಕಿ ಪ್ಯಾಚ್ ಮಾಡಿದ್ರ. ಸೊ ಹಾಗಾಗಿ ಅದಕ್ಕೆ ನೀರು ಹಾಕ್ತಾ ಇದ್ದಾರೆ. ವಿಹಾನು ಎದ್ದೋಳು, ಬೇಗ ಹಲ್ಲುಜ್ಜಿ ಮುಖ ತೊಳೆದು ತಿಂಡಿ ತಿಂದು ಸ್ನಾನ ಮಾಡ್ಕೊಂಡು ಹೋಗಿ ಬರೋಣ, ಸರಿನಾ? ಇನ್ನೂ ನಿದ್ದೆ ಇದೆಯಾ ನಿನಗೆ? ನಿದ್ದೆ ಮುಗೀತಾ? ಚೆನ್ನಾಗಾಯ್ತಾ ನಿದ್ದೆ? ಸರಿ, ಎದ್ದು ನಡಿ ಹಲ್ಲುಜ್ಜಕ್ಕೆ. ಇಲ್ಲಿ ಆಚೆ ರೋಡನ್ನು ಎಲ್ಲ ಸಿಮೆಂಟ್ ಮಾಡಿದ್ದಾರೆ. ಸೊ ಹಾಗಾಗಿ ಎಷ್ಟಾದರೂ ನೀರು ಹಾಕಿದ್ರೂ ಕೊಚ್ಚೆ ಥರ ಆಗಲ್ಲ. ಆದರೆ ನಮ್ಮ ಹಳ್ಳಿಯಲ್ಲಾದರೆ ಎಲ್ಲ ಮಣ್ಣಿರುತ್ತಾ, ಸೊ ಹಾಗಾಗಿ ಸ್ವಲ್ಪ ಕೊಚ್ಚೆ ಆಗುತ್ತೆ. ನಮ್ಮದು ಅಂಗಳ ಸ್ವಲ್ಪ ದೊಡ್ಡದಿದೆ. ಕ್ಲೀನಾಗಿ ಅಜ್ಜಿ ಬೆಳಗ್ಗೆ ಎದ್ದು ಎಲ್ಲ ನೀರು ಹಾಕ್ತಾ ಇದ್ದಾರೆ. ನೀರಿಗೇನು ಸಮಸ್ಯೆನೇ ಇಲ್ಲ ಇಲ್ಲಿ ಶಿವಮೊಗ್ಗದಲ್ಲಿ. ನೋಡ್ರಿ ಕಟ್ಬಿಟ್ಟಿದ್ದಾರೆ. ವಿಯಾನು ಅಲ್ತು ಎತ್ತುತ್ತಾರೆ ಬಂದು ಅಂತ ಹೇಳ್ಬಿಟ್ಟು. ಸರಿಯಪ್ಪಿ ದೂರ ಸರಿ, ನೀರು ತೋರಿಸ್ಬೇಕು. ಸರಿ, ಯಾವಾಗ ನೋಡಿದ್ರು ನೀರು ಫುಲ್ ಇರುತ್ತೆ. ನೀರಿಂದೇನು ಸಮಸ್ಯೆನೇ ಇಲ್ಲ ಶಿವಮೊಗ್ಗದಲ್ಲಿ. ಸರ್ಕೋ, ಕಾಲಿಗೆ ಹೊಡ್ತಾ ಬೀಳುತ್ತೆ, ಸರ್ಕೋ. ಯಾವಾಗ ನೋಡಿದ್ರು 24x7 ಇರ್ತಾನೆ. ಗುಡ್ ಮಾರ್ನಿಂಗ್. ನಿನಗೂ ಇಂಜೆಕ್ಷನ್ ಹಾಕ್ಸ್ಬೇಕಾ? ವಿಹಾನಿಗೆ ಮಾತ್ರನಾ? ನಿನಗಿಲ್ವಾ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನಜ್ಜಿ? ಹೆಂಗೆ? ಹೆಂಗೆ? ನಿಮ್ಮ ಮನೇಲಿ ಇದೆಯಾ ಮರ ಸಂಪಿಗೆದು? ದಿಕ್ಕಿಲ್ಲ ಹಂಗಾಗಿ ಪಾಪ ಒಬ್ಳೆಯ ನನಗೆ ಹೇಳ್ಬಾರ್ದು. ಸುಮ್ಮನಿರು, ಯಾಕೆ ಹೇಳ್ತೀಯ? ಸುಮ್ಮನಿರು. ಬೆಳಿಗ್ಗೆನೆ ಸಂಪಿಗೆ ಹೂವು ನೋಡ್ರಿ, ಅಜ್ಜಿ ಮಾರ್ಕೊಂಬಂದಿದ್ದಾರೆ. 1 ರೂಪಾಯಿಗೆ ಒಂದು. ಕ್ಲೀನಾಗಿ ನೀರಲ್ಲಿ ಹಾಕಿಡ್ಬೇಕಪ್ಪಿ. ಆಮೇಲೆ ತಲೆ ಬಚ್ಕೊಂಡು ಮುಡ್ಕೊಳ್ಬೇಕು ಅದಕ್ಕೆ. ಎಷ್ಟು ಘಮ ಘಮ ಅಂತ ಇದೆ ಅಲ್ಲ, ನೋಡು ಸ್ಮೆಲ್ಲು. ಸ್ಮೆಲ್ ನೋಡು, ಘಮ ಘಮ ಅಂತ ಇದೆ ಅಲ್ಲ. ತಗಿ, ನೀರಲ್ಲಿ ಹಾಕಿಡ್ತೀನಿ. ಒಂದು ಜಗ್ಗಲ್ಲಿ ನೀರು ತಗೋಬಾ. ನೀ ಹಾಕಿಡ್ತೀಯಾ? ತಗಿ, ಕ್ಲೀನಾಗಿ ಹಿಡ್ಕೊ. ಮತ್ತು ಅದನ್ನು ಹಾಳು ಮಾಡಬಾರ್ದು. ಹಿಡ್ಕೊ ಕ್ಲೀನಾಗಿ. ನೀರಲ್ಲಿ ಹಾಕಿಟ್ರೆ ಚೆನ್ನಾಗಿರುತ್ತೆ. ಈಗ ಅಲ್ಲೋಜ್ರಿ ತಿಂಡಿ ತಿಂದು ಅಂಗನವಾಡಿಗೆ ಹೋಗ್ಬರೋಣ, ಸರಿನಾ? ಓಕೆ. बैठ माँ, सामने आ वियाना. डांस कर माँ.
ಬೆಳಗ್ಗೆನೆ ಆಟ ಇವ್ರದ್ದು. ಭಾರಿ ಸ್ಪೀಡ್ ಬರ್ತೀವಿ ಬಿಡಪ್ಪ, ಏನಾಗಲಿ. ಇಂಜೆಕ್ಷನ್ ಹಾಕ್ಸಿದ್ಮೇಲೆ ಹಿಂಗೆ ಆಡ್ತೀಯಾ? ಇಂಜೆಕ್ಷನ್ ಹಾಕ್ಸಿದ್ಮೇಲೆ ತೋರಿಸಿ ಈ ಕಡೆ ಮುಖ. ಇಂಜೆಕ್ಷನ್ ಹಾಕ್ಸಿದ್ಮೇಲೆ ಹಿಂಗೆ ಆಡ್ತೀಯಾ? ಟೀ ಕುಡ್ದಾಯ್ತು. ಈಗ ತರಕಾರಿ ಪಲಾವ್ ಮಾಡೋಣ ಅಂತೇಳ್ಬಿಟ್ಟು ನೀರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ತರಕಾರಿ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಮೊಸರು ಬಜ್ಜಿಗೆ ನೀರುಳ್ಳಿ, ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿನೂ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಈಗ ತರಕಾರಿ ಪಲಾವ್ ಮಾಡಬೇಕು. ತರಕಾರಿ ಪಲಾವ್ ಸೇಮ್ ಬಿರಿಯಾನಿ ಟೇಸ್ಟೇ ಬರುತ್ತೆ. ನನ್ನ ಮಗ ಹೊರಗಿಂದ ಆಟ ಆಡ್ಕೊತ ಪಲಾವ್ ವಾಸನೆ ಘಮ ಘಮ ಅಂತಿದೆ ಅಂತ ಹೇಳ್ತಾ ಇದ್ದಾನೆ. ಕೇಳೋಣ ಬರ್ರಿ. ಬಿರಿಯಾನಿ ಸ್ಮೆಲ್. ಏನಪ್ಪಿ ಏನೋ ಹೇಳ್ದೆಲ್ಲ ಕಿಟಕಿಯಿಂದ? ಕ್ಯಾರ बिरयानी सा कबा सारा क्यों खाता देखता हूँ. अब ನೀ ಏನು ಮಾಡ್ತಿದ್ಯಾ? ಪಪ್ಪನ ಜೊತೆ ಕಾಲ್ ಮಾಡಿ ಮಾತಾಡ್ತಿದ್ಯಾ? ಹಾಂ, ಮಸಾಲೆ ಕುದೀತಾ ಇದೆ. ತರಕಾರಿ ಹಾಕಿ, ನೀರು ಹಾಕಿ, ಅಕ್ಕಿ ಹಾಕಬೇಕು. ಹಾಗೆ ಮೊಸರು ಬಜ್ಜಿನೂ ರೆಡಿ ಮಾಡ್ತೀನಿ. ಪಲಾವ್ ಕುದೀತಾ ಇದೆ. ಇದು ದಮ್ಮಿಗಿಟ್ರೆ ಕುದ್ದಿ ಚೆನ್ನಾಗಾಗುತ್ತೆ. ಒಂದು ಅರ್ಧ ನಿಂಬೆಹಣ್ಣು ಆದರೆ ಮೊಸರು ಬಜ್ಜಿನೂ ರೆಡಿ ಆಯಿತು. ಈಗ ತಿಂಡಿ ತಿನ್ನೋದೆ. ಇಬ್ಬರದ್ದು ಸ್ನಾನ ಆಯಿತು. ತಿಂಡಿ ತಿನ್ನೋಕ್ಕೆ ಕೂತ್ಕೊಂಡಿದ್ದಾರೆ. ತರಕಾರಿ ಪಲಾವ್. ಈಗ ತಿಂಡಿ ತಿಂದ್ಬಿಟ್ಟು ಬೇಗ ಹೋಗಿ ಬರಬೇಕು ಇಂಜೆಕ್ಷನ್ ಹಾಕ್ಸೋಕ್ಕೆ. ಬಿಸಿ ಇದೆ. ಜಿಲೇಬಿ टोटल कितना के जी ले लगा भैया? टोटल है रोज एत्ते बिकती? एक घंटा के अंदर पूरा खाली की बड़ी बड़ी दिया थोड़ा बड़ा छोटा थोड़ा लाली पूरा ಚೆನ್ನಾಗಿದೆ. ಐಸ್ में रखे सर कहीं ना भाई. ಐಸ್ में रखेगा तो धूप कैसी आ रही? हमें चकल जा रही धूप नहीं आ रही. ಏನಮ್ಮ ತಗೊಳ್ಳ? ತಗೊಳ್ರಿ. ಐಸಲ್ಲಿ ಇದ್ದಂಗೆ ಇದಾವ ಮೀನು. ನೋಡ್ರಿ ತಗೊಳ್ರಿ. ಐಸ್ ಹಾಕಿಲ್ಲ ಅಂದ್ರೆ ಯಾವನು ಮಾರಲ್ಲ. ನಾವೇ ಅಂತಲ್ಲ ಫ್ರೀ ಮಾರ್ಕೆಟ್ ಹೋದ್ರೂ ಐಸ್ ಹಾಕಿ मार्केट से लगाइसो. हमें पूरा वोट लाते समय. हां क्यों बोलते मार्केट यहाँ से मार्केट ले जाती है ना. ಅಜ್ಜಿ ಬಾರ ಅಜ್ಜಿ, ತಿಂಡಿ ತಿಂದು ಏನು ಮಾಡ್ತಿದ್ದೀಯ ಅಜ್ಜಿ? नहीं मतलब ना ಮಂಜನ मार्केट में क्यों आते हैं? अब बुटीसो उठी की उठिया उठ्यास सेम हत्तू सकाच्या इंदे क्वांटिटी क्या नाम आंटी इसका? मोहम्मद हुसैन. क्या कर रहा? स्माइल देखो यार. बाहर ऐसे छोड़ो. वीडियो का ड्रिंकर को उसे भी मालूम आता आता. देखो आंटी, स्माइल देखो आंटी उसका. आता आजा आजा पकड़ती जा. ಅಜ್ಜಿ ಬಾ ತಿಂಡಿ ತಿನ್ನು, ಆಮೇಲೆ ಮಾಡೋಣ. ಬಾರ ಅಜ್ಜಿ, ತಿಂಡಿ ತಿನ್ನು ಬಾ. ಎದ್ದು ನೋಡಿ. ಮೀನು ತೊಗೊಳ್ಳಿಲ್ಲ, ಯಾಕಂದರೆ ಐಸ್ ಮೀನು ಅದು ಸ್ವಲ್ಪ ರುಚಿ ಬರಲ್ಲ, ಟೇಸ್ಟ್ ಇರಲ್ಲ. ಸೊ ಹಾಗಾಗಿ ಐಸ್ ಮೀನು ತೊಗೊಂಡಿಲ್ಲ.
ಇಲ್ಲಿ ಶಿವಮೊಗ್ಗದಲ್ಲಿ ಫ್ರೆಶ್ ಮೀನು ಬರುತ್ತೆ, ಇಲ್ಲೇ ಪಕ್ಕದಲ್ಲಿ ಕೆರೆ ಇರೋದ್ರಿಂದ ಪೇಸ್ ಕಾಲೇಜ್ ಹತ್ರ. ಸೊ ಫ್ರೆಶ್ ಮೀನು ಬರುತ್ತೆ. ಸೊ ಹಾಗಾಗಿ ಫ್ರೆಶ್ ಮೀನು ಬಂದಾಗ ತೊಗೊಂಡು ಮಾಡೋಣ ಅಂಥೇಳಿ ತೊಗೊಳ್ಳಿಲ್ಲ ನಾವೀಗ ಐಸ್ ಮೀನು. ತಿಂಡಿ ತಿಂತಾಯಿದ್ದೀವಿ. ವಿಹಾನು ಅಲ್ತು ಎಲ್ಲ ತಿಂಡಿ ತಿಂತಿದ್ದಾರೆ. ಅಲ್ತು ಬೇಗ ಬೇಗ ತಿಂಡಿ ತಿನ್ನಬೇಕು. ಹೇಳಪ್ಪಿ, ಮೊಸರು ಬಜ್ಜಿ ಹಾಕ್ಬೇಕಾ? ಈಗ ಹೊರಡ್ತಿದ್ದೀವಿ ಅಂಗನವಾಡಿಗೆ. ಈ ಕಡೆಯಿಂದ ಬರಬೇಕು ವಿಹಾನ. ನಡೀರಿ, ಬೇಗ ಬೇಗ ಹೋಗ್ಬೇಕು ವಿಹಾನ. ವಿಹಾನಿಗೆ ಇಂಜೆಕ್ಷನ್ ಹಾಕ್ಸ್ಬೇಕಿತ್ತು, ಹಂಗೆ ಇವಳಿಗೂ ಇಂಜೆಕ್ಷನ್ ಹಾಕ್ಸ್ಬೇಕಿತ್ತು. ಇವಳು ನನ್ನ ತಂಗಿ ಮಗಳು. ನಮ್ಮ ಚಾಚಿಯವ್ರ ಮನೆಗೆ ಬಂದಿದ್ದೀವಿ. ನೋಡ್ರಿ, ಪೂರ್ತಿ ಪೌಡ್ರೆಲ್ಲ ಹರಡ್ಕೊಂಡು ಆಟ ಆಡ್ತಾ ಇದ್ದಾರೆ. ಇವ್ರಮ್ಮ ಪಾಪ ಈಗ ಸ್ನಾನ ಮಾಡಿಸಿ ಪೌಡ್ರ್ ಹಚ್ಚಿ ರೆಡಿ ಮಾಡಿ ಹೋಗ್ಯಾರ ಇಂಜೆಕ್ಷನ್ ಹಾಕ್ಸೋಕ್ಕೆ ಅಂತೇಳಿ. ನಾವಿಲ್ಲಿ ಮಾತಾಡ್ತಾ ಕೂತಿದ್ದೀವಿ, ಇವ್ರು ಪೌಡ್ರ್ ಎಲ್ಲ ಹರಡ್ಕೊಂಡು ಆಟ ಆಡ್ತಾ ಇದ್ದಾರೆ ನೋಡ್ರಿ ಇವ್ರು. ಏನಮ್ಮಿ ನೀನು ಮೇಕಪ್ ಮಾಡ್ತಿದ್ಯಾ ಅಮ್ಮು? ಅಯ್ಯ, ಮೇಕಪ್ ಮಾಡ್ಕೊತಿದ್ಯಾ? ಹೌದಾ, ಮೇಕಪ್ ಮಾಡ್ತಿದ್ಯಾ? ಅಯ್ಯೋ ಅಯ್ಯೋ, काजल पे लिपस्टिक हो ना? जा विहान तू भी बैठ वहाँ, जा बैठ. ರೇಷ್ಮಾ, ನನ್ನ ತಂಗಿ ರೇಷ್ಮನ್ ಮಕ್ಕಳು ಇವರಿಬ್ರು. ಇವನ ಹೆಸರೇನು ಚಚ್ಚಿ? ಅವೇಸ್ ಖಾನ್. ಇವನು, ಇವಳು ಗೌಸಿಯಾ, ಇವಳು ಅಲ್ತಿಯಾ, ಇವನು ವಿಹಾನ್. ಮಾಮ ಮಾಮ ಆಗ್ಬೇಕೇನ? ಭಯ್ಯ ಭಯ್ಯ ಆಗ್ಬೇಕು, ಬಡೇ ಬಾ. ನಾನು ದೀದಿ ಆಗ್ಬೇಕಲ್ಲ, ದೀದಿ ಆಗ್ಬೇಕಾ? ದೀದಿ ಆಗ್ಬೇಕು ನಾನು. ಅತ್ತೆ ಆಗ್ಬೇಕಾ? ರೇಷುಗ್ ದೀದಿ ಅಂದ್ರೆ ಅವಳಿಗೆ ದೊಡ್ಡಮ್ಮ ಆಗ್ಬೇಕು. ಭಯ್ಯ ಇವಳು ನೋಡು ಸಣ್ಣ ಹುಡುಗಿ ಥರ ಆಡ್ತಾ ಇದ್ದಾಳೆ. ಇವನು ಬರೀ ಅಮ್ಮಿಕಾ ಅಬ್ಬಾಕ ಅಮ್ಮಿ ಇಂಜೆಕ್ಷನ್ ದಲಾಲೆ ಕನೆಗೈ, ಅಮ್ಮಿ ಇಂಜೆಕ್ಷನ್ ದಲಾಲೆ ಕನೆಗೈ. ಅಮ್ಮಿ ಕಾಮಿ, ಅಮ್ಮಿ ಕಾಮಿ, ಅಮ್ಮಿ ಜಸ್ಟ್ ಈಗ ನಾವು ಚಾಚಿಯವ್ರ ಮನೆಗೆ ಬಂದ್ವಿ. ನೋಡ್ರಿ, ಇವರಿಬ್ರು ಅಷ್ಟರು ಸೇರ್ಕೊಂಡು ಆಟ ಆಡ್ತಾ ಇದ್ದಾರೆ ಇಲ್ಲಿ ಮಕ್ಕಳು. ಇವರು ನಮ್ಮ ರಮಿತ್ ಚಾಚಿ, ಚಿಕ್ಕಮ್ಮ ಆಗ್ಬೇಕು ನಮಗೆ. ಇವ್ರ ಮಗಳು ರೇಷ್ಮಾ ಅಂತೇಳಿ ಅವ್ರ ಮಕ್ಕಳಿಗೆ ಇಂಜೆಕ್ಷನ್ ಹಾಕ್ಸೋಕ್ಕೆ ಬಂದಿದ್ವಿ. ಏನು ಚಾಚಿ, ಆರಾಮಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಹಾಯ್ ಫ್ರೆಂಡ್ಸ್, ಎಲ್ಲ ಆರಾಮಾಗಿದ್ದೀರಾ? ನಮ್ಮ ಮಗಳು ಆಫೀಜಾ ಅಂತ ಈಗಿನ ಸ್ಟಾರ್ಟ್ ಮಾಡಿದ್ದಾಳೆ ಯೂಟ್ಯೂಬು. ಎಲ್ಲ ಸಪೋರ್ಟ್ ಮಾಡಿರಿ, ಎಲ್ಲ ಯೂಟ್ಯೂಬ್ ನೋಡ್ರಿ. ಚಾಚಿ, ಹೋಟ್ಲು ಇಟ್ಟಿದ್ರಲ್ಲ ಆಂಧ್ರದಲ್ಲಿ, ಚೆನ್ನಾಗಿ ನಡೀತೈತಾ? ಸೂಪರ್ ನಡೀತೈತೆ, ದಮ್ ಬಿರಿಯಾನಿ. ಹೌದಾ? ಚಾಚಿ, ಮಾಬಿ ಚಾಚಿ ಅಲ್ಲೇ ಐತೇನಲ್ಲ ಇನ್ನ? ನೀವು ಬಂದ್ರಾ? ಶಾದಿ ಬಿರಿಯಾನಿ ಅಂತದು. ಹೌದಾ? ಅನಂತಪುರದಲ್ಲಿ ಓಲ್ಟೋನ್ ಹತ್ರ ಸೈಡಿಗೆ ಎಡಭಾಗ ಬರುತ್ತೆ. ತುಂಬಾ ಚೆನ್ನಾಗಾಗುತ್ತೆ ನೋಡ್ರಿ. ಎಲ್ಲರೂ ನೀವೇನಾದರೂ ಆಂಧ್ರದಲ್ಲಿದ್ದರೆ, ಅನಂತಪುರದಲ್ಲಿದ್ದರೆ ಇವ್ರ ಹೋಟ್ಲಿಗೆ ಒಂದ್ಸರಿ ವಿಸಿಟ್ ಮಾಡಿ. ವಿಸಿಟ್ ಮಾಡಿಬಿಟ್ಟು ಬಿರಿಯಾನಿ ತಿಂದು ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ನಮ್ಮ ಕುಲ್ಸುಂಬಜ್ಜಿ ತಂಗಿ ಅಮೀನಜ್ಜಿಯವ್ರ ಮನೆಗೆ ಬಂದಿದ್ದೀವಿ. ಮೊದಲನೇ ವರ್ಷದ್ದು ಮೊದಲನೇ ಹಣ್ಣಿದು. ಅಜ್ಜಿ, ನಮ್ಮ ತೋಟದ್ದೇನ ಇದು? ತಂದಿದ್ದ ಅಲ್ಲಿಂದ ತಂದಿದ್ದ ನಮ್ಮ ತೋಟದ್ದು. ಕುಸ್ಕೂರಿಗೆ ಹೋದಾಗ ಒಂದ್ಸರಿ ತೋಟ ಪೂರ್ತಿ ವಿಡಿಯೋ ಮಾಡಬೇಕು, ಬರಬೇಕು, ಎಲ್ಲರೂ ನೋಡಬೇಕು, ಹಣ್ಣು ತಿನ್ಬೇಕು, ಖುಷಿ ಪಡ್ಬೇಕು. ಹಣ್ಣು ತಿಂದು ಈಗ ಮನೆ ವಿಡಿಯೋ ಮಾಡಬೇಕು. ಹೋಮ್ ಟೂರು, ಹೊಸ ಮನೆ. ಭಾನುವಾರ ಗೃಹ ಪ್ರವೇಶ ಇದೆ. ಸೋಮವಾರ ಚಾಚಾ. ನಮ್ಮ ಸಬ್ಸ್ಕ್ರೈಬರ್ ಯಾರ್ಯಾರು ವಿಡಿಯೋ ನೋಡ್ತಿದ್ರೆ ಎಲ್ಲ ಬರ್ರಿ ಗೃಹ ಪ್ರವೇಶಕ್ಕೆ. ಚಿಕ್ಕ ಮನೆ, ಹಳೆ ಮನೆ ಇದು. ಸೊ ಈಗ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗ್ತಾರೆ. ನನ್ನ ತಮ್ಮ ಹಲಸಿನ ಹಣ್ಣು ಕಟ್ ಮಾಡ್ತಾ ಇದ್ದಾನೆ. ಸ್ವಲ್ಪ ಕೊಬ್ಬರಿನೇ ಜಾಸ್ತಿ ಹಚ್ಕೊಂಡು ಕಟ್ ಮಾಡಬೇಕು. ಸೇವಂತಿಗೆ 40 kg ಬಜ್ಜಿ. ನಮ್ಮ ಕುಲ್ಸುಂ ಬಜ್ಜಿ ತಂಗಿನೇ ಇವರು ಅಮೀನಜ್ಜಿ. ನೋಡ್ರಿ, ಎರಡು ಫೇಸ್ ಒಂದೇ ತರ ಐತಿ. ಅಕ್ಕ ತಂಗಿರಿಗೆ ಈಗ ಗೃಹ ಪ್ರವೇಶಕ್ಕೆ ಅಕ್ಕ ತಂಗಿರು ಅಷ್ಟರು ಬರ್ತಾರೆ. ಅಜ್ಜಿ, ನೀವು ಎಷ್ಟು ಜನ ಅಕ್ಕ ತಂಗಿರು?
ಎಷ್ಟು ಜನ ಅಜ್ಜಿ ನೀವು ಅಕ್ಕ ತಂಗಿರೋ ಅಷ್ಟರು? 5 ಜನ. 5 ಜನದ್ದು ಒಟ್ಟಿಗೆ ಫೋಟೋ ಸಿಗತ್ತೆ ಈಗ ನೆಕ್ಸ್ಟ್ ಫಂಕ್ಷನಲ್ಲಿ. ಅವಾಗ ನೋಡೋಣ, ಫೇಸ್ ರಿವೀಲ್ ಮಾಡ್ತೀನಿ 5 ಜನ ಅಕ್ಕ ತಂಗಿರ್ದು. ಹಣ್ಣು ತಿಂತಾ ಇದ್ದಾರೆ ನೋಡ್ರಿ. ಆ್ಯಕ್ಚುಲಿ ಇವಾಗ ಇಂಜೆಕ್ಷನ್ ಹಾಕಿದ್ದಿದ್ರೆ ಇವನು ಹತ್ಕೊಂತ ಮಲ್ಕೊಂಡಿರ್ತಿದ್ದ. ಆದರೆ ಇವತ್ತು ಇಂಜೆಕ್ಷನ್ ಕ್ಯಾನ್ಸಲ್ ಆಯಿತು. ನಾಳೆ ಹಾಸ್ಪಿಟಲ್ಗೆ ಹೋಗಿ ಹಾಕ್ಸ್ಬೇಕಾಯ್ತು. ಸೊ ನೋಡೋಣ ನಾಳೆ ಎಷ್ಟು ಗಂಟೆಗೆ ಹೋಗಬೇಕೋ ಗೊತ್ತಿಲ್ಲ. 10 ಗಂಟೆಗೆ ಅಂತ ಹೇಳ್ತಾ ಇದ್ದಾರೆ. ಕನ್ಫರ್ಮ್ ಆಸ್ಪತ್ರೆಗೆ ಹೋದ್ಮೇಲೆ ಕನ್ಫರ್ಮ್ ಆಗೋದು. ವಿಯನ್ ಹೆಂಗೈತೆ ಅಣ್ಣ? ಸಿಹಿ ಆಯ್ತಾ ಫುಲ್ಲು? ಅವೇಜ अम्मी और बड़ी अब्बा का अम्मी का नानी का तेरा नाम क्या? बाय ओ बो 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 वियाना देख क्या हाय कना इसे बोल कैमरा को हाय हेलो कना हेलो तेरा नाम क्या बोल इधर बोलना यहाँ देखो बोलना अवेश खान कना अवेश खान तेरा भान का नाम क्या बा भान किनका वो बाल अवेश वो तो क्या अवेश को बॉल उठाने जाओ खेलो धूप में खेलो नको पीछे जाओ हाँ हल्लू जाओ वहाँ वायर क्या भी खींचना नहीं ಸೊ ಇಂಜೆಕ್ಷನ್ ಮಾಡ್ಸೋಕ್ಕೆ ಅಂತೇಳಿ ಹೋಗಿ ಕೇಳಿದ್ವಿ. ಇವಾಗ ಆಗಲಿಲ್ಲಲ್ಲ, ಹಾಗೆ ನಾವು ಬರಬೇಕಾದ್ರೆ ಕಲ್ಲಂಗಡಿ ಹಣ್ಣು ಮಾರ್ಕೊಂಡು ಬಂದಿದ್ರು. ಹಾಗಾಗಿ ಒಂದು 2 ಕಲ್ಲಂಗಡಿ ಹಣ್ಣು ತೊಗೊಂಡು ಬಂದ್ವಿ. ಈಗ ಕುತ್ಕೊಂಡು ಕಲ್ಲಂಗಡಿ ಹಣ್ಣು ತಿಂತಾಯಿದ್ದೀವಿ. ಸಿಹಿ ಆಯ್ತಾ? ಕುತ್ಕೊಳ್ರಿ ವಿಯಾನ, ಕುತ್ಕೊಳ್ರಿ. ಏನು ಮಾಡ್ತಿದ್ಯಾ ವಿಯಾನ? ಹೆಂಗೈತೆ ಕಲ್ಲಂಗಡ? ಸಿಹಿ ಇದೆಯಾ? ಅಲ್ತು अवेश बैठ क्यों ही मिठाई की अवेश मिठाई की अण्णु अब्बा कहाँ गाँव को गई अवेश ಯಾನ್ ದೇಕ್ರಿ ನೋಡ್ರಿ 3 ಜನನು ಕುತ್ಕೊಂಡು ಹಣ್ಣು ತಿಂತಾ ಇದ್ದಾರೆ. ಮತ್ತು ಬಿಸಿಲಲ್ಲಿ ಹೋಗಿ ಆಡೋದು, ಇದೇ ಕೆಲಸ ಇವ್ರದ್ದು. गाड़ी का पानी नहीं वो अवेश खा माँ वर्षा का वो पानी बैठी ना वो पूरा अंदर जा 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 को उसका अंदर से बारिश हमेशा मुस्का बैठने के अंदर जा 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 को पूरा भर जा को पानी उनको ले ಬೇಕು क्यों है अच्छा ये अवेश तुम्हारा नानी का नाम क्या बा? जोर से बोला. रमीजा जोर से बोला ಮಾಮ. ಅನ್ನ ಸಾರು ತಿನ್ನೋಕ್ಕೆ ನಮ್ಮ ಅಜ್ಜಿಗೆ ಬೇಜಾರಾಗತ್ತಂತೆ, ಅದಕ್ಕೆ ದೊಣ್ಣಮೆಣ್ಸಿನ್ಕಾಯಿ ಬೋಂಡ ಮಾಡಿಕೊಡು ಅಂತ ಹೇಳಿದ್ರು. ಸೊ ಅಮ್ಮ ದೊಣ್ಣಮೆಣ್ಸಿನ್ಕಾಯಿದು ಬೋಂಡ ಮಾಡ್ತಾಯಿದ್ದಾರೆ. ಕ್ಯಾಪ್ಸಿಕಮ್ ಬೋಂಡ ಅದು ತುಂಬ ಅದ್ದಿಲ್ಲಲ್ಲ ಪರ್ನೇನ ಅಜ್ಜಿ, ಅದು ಅರ್ಧಂಬರ್ಧ ಇದ್ರೇ ಟೇಸ್ಟ್. ಅದು ಎಣ್ಣೆಲಿ ಫ್ರೈ ಆಗಬೇಕು ಕ್ಯಾಪ್ಸಿಕಮ್ಮು, ಅದೇ ರುಚಿ. ತಿಂದು ಹೇಳಜ್ಜಿ ಹೆಂಗಿತ್ತಂತ ಟೇಸ್ಟು. ಅತ್ತೆ ಕೇಳಿದ ತಕ್ಷಣ ಸೊಸೆ ಎಷ್ಟು ಬೇಗ ಮಾಡಿಕೊಟ್ರು ನೋಡ್ರಿ. ಹೆಂಗೈತೆ? ಚೆನ್ನಾಗೈತಾ? ಟೇಸ್ಟ್ ಐತಾ? ಅಸೈನ್ಮೆಂಟ್ ಬರಿಬೇಕು, ಅಸೈನ್ಮೆಂಟ್ ಬರಿತಾ ಕೂತ್ಕೊಂಡಿದ್ದೀನಿ. अब हमें भी लिखते हैं ले लको जाओ तुम्हें भी लिखो. ಅಸೈನ್ಮೆಂಟ್ ಬರಿಬೇಕು, ಅಸೈನ್ಮೆಂಟ್ ಬರೆದು ಮತ್ತೆ ಸಿಗ್ತೀನಿ. ಅಸೈನ್ಮೆಂಟ್ ಬರಿತಾ ಇದ್ದೀನಿ. ನನ್ನ ಜೊತೆಗೆ ಇವರು ಕೂತ್ಕೊಂಡಿದ್ದಾರೆ ನೋಡ್ರಿ, ಹೋಮ್ವರ್ಕ್ ಬರಿತೀನಿ ಅಂತ ಹೇಳ್ಬಿಟ್ಟು. ಬರೀಯಪ್ಪಿ, ಅವಳಿಗೊಂದು ಪೆನ್ಸಿಲ್ ಅಂತ ಕೊಡಪ್ಪಿ. ಸೊ ಅಸೈನ್ಮೆಂಟ್ ಕಂಪ್ಲೀಟ್ ಆಗುತ್ತೆ ಇನ್ನೊಂದು 2 ದಿನದಲ್ಲಿ. ಒಂದು ಲಾಸ್ಟ್ ಒಂದು 10 to 15 ಪೇಜಸ್ ಇದೆ ಅಷ್ಟೇ.
ಈಗ ಅಲ್ತು ಮತ್ತು ವಿಹಾನಿಗೆ ಶಾರ್ಟ್ಸ್ ವಿಡಿಯೋ ಶೂಟ್ ಮಾಡಬೇಕು, ಹಾಗಾಗಿ ಇವರಿಗಿಬ್ಬರಿಗೂ ರೆಡಿ ಮಾಡ್ತಾ ಇದ್ದೀನಿ. ವಿಹಾನ್ ನಿನ್ನ ಡ್ರೆಸ್ ತೋರಿಸಲ್ಲಿ ನಿಂತ್ಕೊಂಡು. ಶಾರ್ಟ್ಸ್ ವಿಡಿಯೋ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಇಬ್ಬರು. ಫುಲ್ ಡ್ರೆಸ್ಅಪ್ ಆಗಿ ಮೇಕಪ್ ಆಗಿ ಎಲ್ಲ ರೆಡಿಯಾಗಿದ್ದಾರೆ. ಈಗ ವಿಡಿಯೋ ಶೂಟ್ ಮಾಡಿ ಹಾಕ್ತೀನಿ. ಏನು ರೆಡಿನಾ? ಒಂದು ಥಮ್ಸ್ ಅಪ್ ಕೊಡ್ರಿ. ಓಕೆ, ವಿಡಿಯೋ ಶೂಟ್ ಮಾಡಾಯಿತು, ವಿಡಿಯೋ ಅಪ್ಲೋಡು ಮಾಡಾಯಿತು ಶಾರ್ಟ್ಸ್ಗೆ. ಈಗ ಈವ್ನಿಂಗ್ ಟೈಮು, ಒಳ್ಳೆ ಗಾಳಿ ಬರ್ತಾಯಿದೆ, ಹಾಗಾಗಿ ಇಲ್ಲೇ ಆಚೆ ಕೂತ್ಕೊಂಡಿದ್ದೀವಿ. ಅಜ್ಜಿದು ಊಟ ಆಗ್ತಾಯಿದೆ ಇಲ್ಲಿ. ಸೊ ವೆದರ್ ತುಂಬ ಚೆನ್ನಾಗಿದೆ. ಮಳೆ ಮೋಡ ಇತ್ತು, ಬಟ್ ಮಳೆ ಬರಲಿಲ್ಲ. ಚೆನ್ನಾಗಿ ಗಾಳಿ ಬೀಸ್ತಾ ಇದೆ. ಊಟ ಮಾಡಿದ್ರಾ ನೀವಿಬ್ಬರು? ಸರಿ, ಇಂಜೆಕ್ಷನ್ ಹಾಕ್ಸೋಕ್ಕೆ ಅಂತೇಳಿ ನೋಡಿದ್ವಿ, ಬಟ್ ನಾಳೆ ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ನಾಳೆನೂ ಇಂಜೆಕ್ಷನ್ ಹಾಕ್ಸೋಕ್ಕಾಗಲ್ಲ. ಬಟ್ ನೆಕ್ಸ್ಟ್ ಗುರುವಾರನೇ ಬರೋದು ಅಂತ ಹೇಳ್ತಾ ಇದ್ದಾರೆ ಅವರು ಡಾಕ್ಟ್ರು. ನೋಡಬೇಕು, ಆದರೆ ನೆಕ್ಸ್ಟ್ ಗುರುವಾರನೇ ಇಂಜೆಕ್ಷನ್ ಹಾಕ್ಸ್ಬೇಕು. ಸೊ ಹಾಗಾಗಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮ್ಮ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. टाटा बाय बाय खत्म गया।